ರಾಜಧಾನಿ ಬೆಂಗಳೂರಿನಲ್ಲಿ ಕೊಂಚ ವಿರಾಮ ಕೊಟ್ಟಿದ್ದ ಮಳೆರಾಯ ಈಗ ಮತ್ತೊಮ್ಮೆ ಅಬ್ಬರಿಸುವುದಕ್ಕೆ ಶುರು ಮಾಡಿದ್ದಾನೆ. ಗಿರಿನಗರದ 80 ಫೀಟ್ ರಸ್ತೆಯಲ್ಲಿ ಮರವೊಂದು ಧರೆಗುರುಳಿದೆ. ಕಾರಿನ ಮೇಲೆ ಮರ ಬಿದ್ದಿದೆ. ಕಾರು ಸಂಪೂರ್ಣವಾಗಿ ಜಖಮ್ಮಾಗಿದೆ. ಕಾರಿನಿಂದ ಇಳಿದು ಹೋದ ನಂತರ ಮರವೊಂದು ಧರೆಗೆ ಉರುಳಿದೆ. ಗಿರಿನಗರದ 80 ಫೀಟ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೃಹತ್ ಗಾತ್ರದ ಮರವೊಂದು ಕಾರಿನ ಮೇಲೆ ಬಿದ್ದಿದೆ. ನೋಡಿ, ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಗಿರಿನಗರದಲ್ಲಿ 80 ಫೀಟ್ ರಸ್ತೆಯಲ್ಲಿ ಇಕ್ಕೆಲಗಳಲ್ಲೂ ಕೂಡ ಬೃಹದಾಕಾರದ ಮರಗಳಿದ್ದಾವೆ. ಬೃಹದಾಕಾರದ ಮರಗಳು. ಅದರಲ್ಲಿ ಒಂದು ಮರ, ಅದು ಕೂಡ ದೊಡ್ಡ ಗಾತ್ರದ ಮರ. ನೋಡಿ, ರಸ್ತೆ ಪಕ್ಕದಲ್ಲಿ ಕಾರನ್ನು ನಿಲ್ಲಿಸಿದ್ರು. ಕಾರು ನಿಲ್ಲಿಸಿ ಹೋದ ನಂತರ ಮರವೊಂದು ಕಾರಿನ ಮೇಲೆ ಬಿದ್ದಿದೆ. ಎರ್ಟಿಗಾ ಕಾರು ಅಂತ ಅನಿಸ್ತಾ ಇದೆ. ಸಂಪೂರ್ಣವಾಗಿ ಜಖಮ್ಮಾಗಿದೆ. ಎಸ್, ಮಾರುತಿ ಸುಜುಕಿ ಎರ್ಟಿಗಾ ಕಾರದು. ಮರ ಕಾರಿನ ಮೇಲೆ ಬಿದ್ದು ಸಂಪೂರ್ಣವಾಗಿ ಕಾರು ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ಯಾರೂ ಇರಲಿಲ್ಲ. ಕಾರನ್ನು ನಿಲ್ಲಿಸಿ ಮನೆಗೆ ಹೋಗಿದ್ರು. 80 ಫೀಟ್ ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿದ್ರು ಕಾರನ್ನು. ಆ ಫುಟ್ಪಾತ್ ಪಕ್ಕದಲ್ಲಿ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದಿದೆ. ಗಿರಿನಗರ 80 ಫೀಟ್ ರಸ್ತೆ ನೀವು ಹೋಗಿದ್ದಿದ್ರೆ ಗೊತ್ತಿರುತ್ತೆ. ಒಂದು ದೊಡ್ಡ ದೊಡ್ಡ ಗಾತ್ರದ ಬೃಹತ್ ಗಾತ್ರದ ಮರಗಳಿದ್ದಾವೆ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಇದ್ದಾವೆ. ಸೊ ಈ ಮರ ಏಕಾಏಕಿಯಾಗಿ ಮಳೆಗೆ ಬಿದ್ದಿರೋದು. ಯಾಕೆ ಬೆಂಗಳೂರಲ್ಲೇ ಮಳೆ ಬಂದಾಗ ಮರ ಬೀಳುತ್ತೆ ಅಂತ ನೀವು ಪ್ರಶ್ನೆ ಇರ್ಬೋದು. ಈ ಮರಗಳೆಲ್ಲ ಇದಾವಲ್ಲ, ಇದು ನ್ಯಾಚುರಲ್ ಹ್ಯಾಬಿಟೈಟ್ ಅಲ್ಲ. ಇದು ಬೆಂಗಳೂರಿನಲ್ಲಿ ಬೆಳೆಯುವಂಥ ಮರಗಳಲ್ಲ. ಒಂದು ಕಾಲಕ್ಕೆ ತಂದು ಹಾಕಿರುವಂಥ ಮರಗಳು. ಮಳೆ ಬಿದ್ದರೆ ಹತ್ತಿ ರೀತಿಯಲ್ಲಿ ಆಗ್ತವೆ, ಬಿದ್ದು ಬಿಡುತ್ತೆ. ಈಗ ಮಲೆನಾಡು ಭಾಗದಲ್ಲಿ ಹೋಗ್ತೀರಿ, ಕರಾವಳಿ ಭಾಗದಲ್ಲಿ ಹೋಗ್ತೀರಿ, ನ್ಯಾಚುರಲ್ ಹ್ಯಾಬಿಟೈಟ್ ಅಲ್ಲಿರೋವಂಥ ಮರಗಳು. ಅವು ಯಾವ ಗಾಳಿಗೂ ಬಗ್ಗೋದಿಲ್ಲ. ಅದು ನಾವೆಲ್ಲಾದರೂ ನೆಟ್ಟಿದ್ದಿದ್ರೆ ಭಾಳ ಗಾಳಿ ಬಂದರೆ ಬೀಳುತ್ತೆ. ಬೆಂಗಳೂರಿನಲ್ಲಿ ಗಾಳಿ ಇಂತು ಬರೋದಿಲ್ಲ, ಮಳೆ ಮಾತ್ರ ಬರುತ್ತೆ. ಮಳೆಗೆ ನೆಂದು ಈ ಮರಗಳು ಬಿದ್ದು ಬಿಡ್ತವೆ. ಅದು ಬೃಹದಾಕಾರದ ಮರಗಳು. ಒಂದು ಬದಿಯ ಕೊಂಬೆಯನ್ನು ಕಟ್ ಮಾಡಿರ್ತಾರೆ. ಮನೆಗೆ ಹೋಗುತ್ತೆ, ಮನೆಗೆಲ್ಲ ಅಡ್ಡಿ ಆಗುತ್ತೆ, ಮನೆ ಟೆರೆಸ್ ಮೇಲೆ ಬರುತ್ತೆ ಅಂತ ಕಟ್ ಮಾಡಿರ್ತಾರೆ. ಇನ್ನೊಂದು ಬದಿಯ ಕೊಂಬೆನ ಹಾಗೇ ಬಿಟ್ಟಿರ್ತಾರೆ. ಒಂದು ಬದಿಗೆ ವೆಯ್ಟ್ ಬಿದ್ದು ಮುರಿದೇ ಬೀಳುತ್ತೆ. ನೋಡಿ, ಬೇರು ಸಮೇತ ಕಿತ್ತು ಬಂದಿದೆ. ಗಿರಿನಗರದಲ್ಲಿ ಆಗಿರುವಂಥ ಘಟನೆ ಇದು. BBMP ಮಳೆಗಾಲಕ್ಕೂ ಮುಂಚೆ ಇದೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗಿತ್ತು. ಯಾವ ಮರ ಬೀಳಬಹುದು, ಯಾವ ಮರದ ಕೊಂಬೆಗಳು ರಸ್ತೆಗೆ ಚಾಚಿಕೊಂಡಿದ್ದಾವೆ, ಡೇಂಜರಸ್ ಆಗಿದ್ದಾವೆ, ಅದನ್ನು ಕಟ್ ಮಾಡಬೇಕೋ ಬೇಡವೋ, ಇದನ್ನು BBMP ಮಾಡಬೇಕು, ವ್ಯವಸ್ಥೆ ಮಾಡಬೇಕು. ಆದರೆ ನಮ್ಮಲ್ಲ ವ್ಯವಸ್ಥೆ ಇಲ್ವೇ. ಒಂದು ವೇಳೆ ಆ ಕಾರ್ನಲ್ಲಿ ಯಾರಾದರೂ ಇದ್ದಿದ್ದರೆ ಪರಿಸ್ಥಿತಿ ಏನಾಗ್ತಾ ಇತ್ತು? ಜಸ್ಟ್ ಇಮ್ಯಾಜಿನ್. ಒಂದು 4-5 ಜನ ಇದ್ದರು ಅಂತ ಅಂದ್ಕೊಳ್ಳೋಣ ಆ ಕಾರ್ನಲ್ಲಿ. ಈ ಥರ ಮರ ಬಿದ್ದಿದ್ದರೆ ಒಳಗಿದ್ದವರ ಪರಿಸ್ಥಿತಿ ಏನಾಗ್ತಾ ಇತ್ತು? ಅದೃಷ್ಟವಶಾತ್ ಯಾರೂ ಇರಲಿಲ್ಲ. ಗಾಡಿ ನಿಲ್ಲಿಸಿ ಮನೆಗೆ ಹೋಗಿದ್ದು. ಈ ಹೊತ್ತಿನಲ್ಲಿ ನಡೆದಿರುವಂಥ ಅವಾಂತರ ಅವಘಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬೆಂಗಳೂರಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರ ಮಳೆ ಆಗ್ತಾ ಇದೆ. ಇನ್ನೂ ಮುಂಗಾರು ಮಳೆ ಪ್ರಾರಂಭ ಆಗಿಲ್ಲ. ಇದು ಪೂರ್ವ ಮುಂಗಾರು ಮಳೆ. 132 ಮಿಲಿಮೀಟರ್ ನಿನ್ನೆ 6 ಗಂಟೆಯಲ್ಲಿ ಬೆಂಗಳೂರಿನಲ್ಲಿ ಸುರಿದಂಥ ಮಳೆ, ದಾಖಲೆಯ ಮಳೆ. ಕೇವಲ ಗಿರಿನಗರ ಮಾತ್ರ ಅಲ್ಲ, ಚಾಮರಾಜಪೇಟೆಯಲ್ಲೂ ಕೂಡ ಧರೆಗುರುಳಿದೆ. ಬೃಹತ್ ಗಾತ್ರದ ಮರ JCBಯ ಮೇಲೆಯೇ ಬಿದ್ದಿದೆ. ಮರ ಬಿದ್ದು ವಿದ್ಯುತ್ ಕಂಬ, ಕಾರು, ಬೈಕ್ಗಳಿಗೆ ಹಾನಿಯಾಗಿದೆ. ಪಾಲಿಕೆ ಸಿಬ್ಬಂದಿ ಮರ ತೆರವು ಮಾಡುವ ಕೆಲಸದಲ್ಲಿದ್ದಾರೆ. KEB ಸಿಬ್ಬಂದಿಯಿಂದ ವಿದ್ಯುತ್ ತಂತಿಯನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಆಗ್ತಾ ಇದೆ. ಇಲ್ಲೂ ಕೂಡ ಬೃಹತ್ ಗಾತ್ರದ ಮರ ಬೇರು ಸಮೇತ ಎದ್ದು ಬಂದಿದೆ. ಬೇರು ಸಮೇತ. ಗಾಳಿ ಬರಲಿಲ್ಲ ಬೆಂಗಳೂರಲ್ಲಿ, ಮಳೆ ಮಾತ್ರ ಬಂದಿತ್ತು. ಭಾರೀ ಗಾಳಿ ಬಂತು. ಗಾಳಿಗೆಲ್ಲಾದರೂ ಮರ ಉರುಳಿ ಬಿತ್ತಾ? ಇಲ್ಲ, ಮಳೆ ಸುರಿದಿದೆ ಅಷ್ಟೇ. ಮಳೆ ಸುರಿದಿದ್ದಕ್ಕೆ ಬೃಹತ್ ಗಾತ್ರದ ಮರ JCBಯ ಮೇಲೆ ಬಿದ್ದಿದೆ. ಪಕ್ಕದಲ್ಲಿ JCB ನಿಲ್ಲಿಸಿದ್ರು. ಆ JCB ಮೇಲೆ ಈ ಬೃಹತ್ ಗಾತ್ರದ ಮರ ಬಿದ್ದಿದೆ. ಪಕ್ಕದಲ್ಲಿ ವಿದ್ಯುತ್ ಕಂಬ ಕೂಡ ಇತ್ತು. ವಿದ್ಯುತ್ ಕಂಬವು ಕೂಡ ಧರೆಗುರುಳಿದೆ. ಸದ್ಯಕ್ಕೆ KEB ಕಾರ್ಯಾಚರಣೆ ಮಾಡ್ತಾ ಇದೆ. ರಸ್ತೆ ಸ್ಥಗಿತ ಮಾಡಲಾಗಿದೆ. ರಸ್ತೆಯಲ್ಲೇ ಬಿದ್ದಿರುವಂಥ ಮರ ಇದು. ಇದು ಚಾಮರಾಜಪೇಟೆಯಲ್ಲಿ ನಡೆದಿರುವಂಥ ಘಟನೆ. ನೋಡಿ, ಪಕ್ಕದಲ್ಲಿ ಮನೆ ಇದೆ, ಮನೆಯ ಕಾಂಪೌಂಡ್ ಇದೆ. ಕಾಂಪೌಂಡ್ನ ಪಕ್ಕಕ್ಕೆ ಈ ಮರ ಇತ್ತು. ಹೇಗೆ ಬೇರು ಸಮೇತ ಎದ್ದು ಬಂದಿದೆ ನೋಡಿ. ಎಲ್ಲಾದರೂ ಈ ಪೈಪ್ಲೈನ್ ಮಾಡೋದಕ್ಕೆ ಏನಾದರೂ ಅಗದಿದ್ರಾ? ಪಕ್ಕದಲ್ಲಿ ಕಾಣಿಸ್ತಾ ಇಲ್ಲ ಸರಿಯಾಗಿ. ನೋಡಿ, ಇಲ್ಲೂ ಕೂಡ ಒಂದು ಬದಿಯ ರೆಂಬೆಯನ್ನು ಕಟ್ ಮಾಡಿದ್ದಾರೆ. ಮತ್ತೊಂದು ಬದಿಯ ರೆಂಬೆ ಹಾಗೇ ಇದೆ. ಮಳೆಗೆ ಒಂದು ಕಡೆ ವೆಯ್ಟ್ ಜಾಸ್ತಿ ಆಗಿ ಆ ಬ್ಯಾಲೆನ್ಸ್ ತಪ್ಪಿ ಮರಗಳು ಬಿದ್ದು ಬೀಳ್ತವೆ. ಇದು ಸಿಂಪಲ್ ಸೈನ್ಸ್.
ಇದು ಕೂಡ ನಮ್ಮ ಅಧಿಕಾರಿಗಳಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಇದೇ ಥರದ ಪರಿಸ್ಥಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.